ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಿಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2026 ಮ್ಯಾಥ್ಸ್ ಆನ್ಯುವಲ್ ಪೇಪರ್ ತುಂಬಾ ಈಸಿ ಇತ್ತು. ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಈಗ ಒಂದು KCET ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ 2024 ಪೇಪರ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡೋಣ, ಫಸ್ಟ್ ಕ್ವಶನ್ ಏನಿದೆ, ಟು ಫೈನೈಟ್ ಸೆಟ್ಸ್ have m and a elements respectively. The total number of subsets of the first set is 56 more than the total number of subsets of the second set ಅಂತ ಕೊಟ್ಟಿದ್ದಾನೆ. Then the value of m and a are ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಸಬ್ಸೆಟ್ಸ್ಗೆ ಫಾರ್ಮುಲಾ ಗೊತ್ತಿರಬೇಕು. ಸಪೋಸ್ ಒಂದು ಸೆಟ್ ಕನ್ಸಿಡರ್ ಮಾಡೋಣ. ಸಪೋಸ್ ಒಂದು ಸೆಟ್ ಸಿ ಇದೆ ಅಂತ ಅನ್ಕೊಳ್ಳೋಣ. ಸಿ ಅನ್ನೋದು ಒಂದು ಸೆಟ್. ಸಪೋಸ್ ಸೆಟ್ ಸಿ ನಲ್ಲಿ ಪಿ ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಸಿ ಈಸ್ ಈಕ್ವಲ್ ಟು ಪಿ. ಸೊ ಈಗ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಬರೀಬಹುದಪ್ಪ ಅಂದ್ರೆ ಇದಕ್ಕೆ, ಸೊ ನಂಬರ್ ಆಫ್ ಸಬ್ಸೆಟ್ಸ್ ಈಸ್ ಈಕ್ವಲ್ ಟು 2 ಪವರ್ ಪಿ ಬರೀಬಹುದು. ಓಕೆ, ಸೊ ಈಗ ನಮ್ಗೆ ಎರಡು ಸೆಟ್ ಕೊಟ್ಟಿದ್ದಾನೆ. ಸೊ ಸಪೋಸ್ ಒಂದನ್ನ ಸೆಟ್ ಎ ಅಂತ ಅನ್ಕೊಳ್ಳೋಣ. ಓಕೆ, ಸೆಟ್ ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ, ಎಂ ಎಲಿಮೆಂಟ್ಸ್ ಇದಾವೆ. ಸೊ ಹಂಗಂದ್ರೆ ಇದಕ್ಕೆ ಎಷ್ಟು ಸಬ್ಸೆಟ್ಸ್ ಬರೀಬಹುದು. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಪವರ್ ಎಂ ಆಗ್ತೈತಿ. ಸೊ ಅದೇ ತರ ಇನ್ನೊಂದು ಸೆಟ್ ಕನ್ಸಿಡರ್ ಮಾಡೋಣ, ಬಿ ಅಂತೇಳಿ. ಸೊ ಬಿ ನಲ್ಲಿ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ, ಎ ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಸಪೋಸ್ ಇದು ಎನ್ ಆಫ್ ಬಿ ಈಸ್ ಈಕ್ವಲ್ ಟು ಎ. ಸೊ ಹಾಗಾಗಿ ನಂಬರ್ ಆಫ್ ಸಬ್ಸೆಟ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಪವರ್ ಎ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಿದ್ದಾನೆ, ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಸಬ್ಸೆಟ್ಸ್ ಸೆಕೆಂಡ್ ಸೆಟ್ ಗಿಂತ 56 ಜಾಸ್ತಿ ಇರ್ತವೆ ಅಂತ ಹೇಳ್ತಿದ್ದಾನೆ. ಓಕೆ, ಸೊ ಹಂಗಂದ್ರೆ ಏನ್, ಅಕಾರ್ಡಿಂಗ್ ಟು ಕ್ವಶನ್ ಇಲ್ಲಿ ಏನ್ ಬರೀಬಹುದು, ಅಕಾರ್ಡಿಂಗ್ ಟು ಕ್ವಶನ್ 2 ಪವರ್ m ಈಸ್ ಈಕ್ವಲ್ ಟು 2 ಪವರ್ a ಪ್ಲಸ್ 56 ಅಂತ ಬರೀಬಹುದು. ಓಕೆ, ಸೊ ಈಗ ಸಿಂಪ್ಲಿಫೈ ಮಾಡೋಣ ಇದನ್ನ. ದಟ್ ಈಸ್ 2 ಪವರ್ m ಮೈನಸ್ 2 ಪವರ್ a ಈಸ್ ಈಕ್ವಲ್ ಟು 56 ಆಗುತ್ತೆ. ಸೊ ಇಲ್ಲಿ 2 ಪವರ್ a ಕಾಮನ್ ತೆಗೋಣ. ಸೊ ವಿತ್ ಇನ್ ದ ಬ್ರಾಕೆಟ್ ಏನು ಉಳಿಯುತ್ತೆ, 2 ಪವರ್ m ಮೈನಸ್ a ಮೈನಸ್ 1 ಈಸ್ ಈಕ್ವಲ್ ಟು 56 ಆಗುತ್ತೆ. ಸೊ ಈಗ ಥ್ರೂ ಆಪ್ಷನ್ ಹೋಗೋಣ. ಫಸ್ಟ್ ಆಪ್ಷನ್ ಏನಿದೆ, m ವ್ಯಾಲ್ಯೂ ಇಲ್ಲಿ 7, a ವ್ಯಾಲ್ಯೂ 6 ಇದೆ. ಸಪೋಸ್ ಈಗ a ವ್ಯಾಲ್ಯೂ 6 ಆಗಿಬಿಟ್ಟಿದ್ರೆ 2 ಪವರ್ 6 ಎಷ್ಟಾಗುತ್ತೆ ನಿಮಗೆ, 2 ಪವರ್ 6 ಅಂದ್ರೆ ನೋಡಿ 2 ಇಂಟು 2 ಇಂಟು 2 ಅಂದ್ರೆ, ಸೊ ಇಲ್ಲಿ 2 2 4 4 2 8 ಆಯ್ತು. ಸೊ ಇದು ಕೂಡ 8 ಬರುತ್ತೆ. 8 8 64 ಆಗುತ್ತೆ. ಸೊ 64 ಆ ಕಡೆ ಶಿಫ್ಟ್ ಮಾಡಿದ್ರೆ 56/54 ಅಂದ್ರೆ ಅದು ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಫ್ಯಾಕ್ಟರ್. ಹೌದಾ? ಸಪೋಸ್ ಈಗ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಎ ವ್ಯಾಲ್ಯೂ 1 ಆಗುತ್ತೆ. ಸೊ ಹಂಗಂದ್ರೆ 2 ಪವರ್ ಇಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡೋಣ, ಸೆಕೆಂಡ್ ಆಪ್ಷನ್. ಸೊ ಏನಾಗುತ್ತೆ, 2 ಪವರ್ ಎ ವ್ಯಾಲ್ಯೂ 1, ಎಂ ವ್ಯಾಲ್ಯೂ 5 ಆಗುತ್ತೆ. ದಟ್ ಈಸ್ 2 ಪವರ್ 1 ಇಂಟು 2 ಪವರ್ 5 ಮೈನಸ್ 1 ಇಂಟು ಮೈನಸ್ 1 ಆಗಬೇಕು. ಸೊ ಏನಾಯ್ತು, 2 ಇಂಟು 2 ಪವರ್ 4 ಆಗುತ್ತೆ ಮೈನಸ್ 1. ದಟ್ ಈಸ್ 2 ಇಂಟು 2 ಪವರ್ 4 ಅಂದ್ರೆ ಎಷ್ಟಾಗುತ್ತೆ ನಮಗೆ, 16 ಆಗುತ್ತೆ ಮೈನಸ್ 1. ಸೊ ಅಂದ್ರೆ ದಿಸ್ ಈಸ್ 15 2 30 ಆಗುತ್ತೆ. ದಟ್ ಈಸ್ ನಾಟ್ ಈಕ್ವಲ್ ಟು 56. ಸೊ ಹಾಗಂದ್ರೆ ಆಪ್ಷನ್ 2 ಅನ್ನೋದು ನಮಗೆ ರಾಂಗ್ ಆಗುತ್ತೆ. ಸೊ ಆಪ್ಷನ್ 3 ಚೆಕ್ ಮಾಡೋಣ ಈಗ. ಸೊ ಆಪ್ಷನ್ 3 ಏನಿದೆ, ಎಂ ವ್ಯಾಲ್ಯೂ 6 ಇದೆ, ಎ ವ್ಯಾಲ್ಯೂ 3 ಇದೆ. ಸೊ ಹಂಗಂದ್ರೆ ಏನಾಯ್ತು ಈಗ 2 ಪವರ್ 3 ಇಂಟು 2 ಪವರ್ ಎಂ ಕೂಡ ಏನಿದೆ ಇಲ್ಲಿ 6 ಇದೆ. ಸೊ ಹಂಗಂದ್ರೆ 6 ಮೈನಸ್ 3 ಆಗುತ್ತೆ ಮೈನಸ್ 1. ಸೊ ದಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗಬೇಕು, 56 ಆಗಬೇಕು. 2 ಪವರ್ 3 ಅಂದ್ರೆ ಏನಾಗುತ್ತೆ, 8 ಆಗುತ್ತೆ ಇಲ್ಲಿ. ಸೊ ದಿಸ್ ಈಸ್ ಆಲ್ಸೋ 2 ಪವರ್ 3 ಆಗುತ್ತೆ. 6 ಮೈನಸ್ 3 ಅಂದ್ರೆ 3 ಆಗುತ್ತೆ. ಸೊ ಅಂದ್ರೆ 2 ಪವರ್ 3 ಅಂದ್ರೆ 8 ಆಯ್ತು ಮೈನಸ್ 1. ಸೊ ದಟ್ ಈಸ್ ಈಕ್ವಲ್ ಟು 56 ಆಗಬೇಕು. ದಟ್ ಈಸ್ 8 ಇಂಟು 8 ಮೈನಸ್ 1 ಅಂದ್ರೆ 7 ಆಗುತ್ತೆ. ಸೊ 8 7 56 ಅಂದ್ರೆ 56 ಇಸ್ ಈಕ್ವಲ್ ಟು 56 ಆಗುತ್ತೆ. ಸೊ ಹಂಗಾಗಿ ನಮಗೆ ಆಪ್ಷನ್ ಸಿ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಇಲ್ಲಿ ಆನ್ಸರ್ ನೋಡ್ಬೋದು. ಸೊ ದಿಸ್ ಈಸ್ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ. ಸೊ ಏನಿದೆ ಕ್ವಶನ್ ನಂಬರ್ 2. ಇಲ್ಲಿ ಇಫ್ ಗ್ರೇಟೆಸ್ಟ್ ಇಂಟಿಜರ್ x ಸ್ಕ್ವೇರ್ ಮೈನಸ್ 5 ಇಂಟು ಗ್ರೇಟೆಸ್ಟ್ ಇಂಟಿಜರ್ x ಪ್ಲಸ್ 6 ಈಕ್ವಲ್ ಟು 0 ವೇರ್ ದಿಸ್ ಒನ್ ಇಂಡಿಕೇಟ್ಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಹೇಳ್ತಿದ್ದಾರೆ. ದೆನ್ ಸೊ x ಬಿಲಾಂಗ್ಸ್ ಟು ವಿಚ್ ಇಂಟರ್ವಲ್ ಅಂತ ಕೇಳ್ತಿದ್ದಾರೆ. ಓಕೆ, ಸಪೋಸ್ ಇಲ್ಲಿ ಏನ್ ಕನ್ಸಿಡರ್ ಮಾಡಿದ್ರೆ, ಲೆಟ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ x ಇಸ್ ಈಕ್ವಲ್ ಟು n ಅಂತ ಕನ್ಸಿಡರ್ ಮಾಡೋಣ. ಸೊ ಅವಾಗ ಈ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವ ತರ ಬರೀಬಹುದಪ್ಪ ಅಂದ್ರೆ, n ಸ್ಕ್ವೇರ್ ಮೈನಸ್ 5n ಪ್ಲಸ್ 6 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇದನ್ನ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ n ಸ್ಕ್ವೇರ್ ಮೈನಸ್ 3n ಮೈನಸ್ 2n ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂತ ಬರೀಬಹುದು. ಸೊ ಹಂಗಂದ್ರೆ n ಕಾಮನ್ ತೆಗೆದ್ರೆ ಇಲ್ಲಿ n ಮೈನಸ್ 3 ಆಗುತ್ತೆ, ಇಲ್ಲಿ ಮೈನಸ್ 2 ಕಾಮನ್ ತೆಗೆದ್ರೆ n ಮೈನಸ್ 3 ಆಗುತ್ತೆ ಇಸ್ ಈಕ್ವಲ್ ಟು 0. ದಟ್ ಮೀನ್ಸ್ n ಮೈನಸ್ 3 ಇಂಟು n ಮೈನಸ್ 2 ಇಸ್ ಈಕ್ವಲ್ ಟು 0. ದಟ್ ಮೀನ್ಸ್ n ಇಸ್ ಈಕ್ವಲ್ ಟು 2 ಆಗುತ್ತೆ ಇಲ್ಲಿ. ಸೊ ಇನ್ನೊಂದು n ಇಸ್ ಈಕ್ವಲ್ ಟು 3 ಆಗುತ್ತೆ. ಓಕೆ, ಸೊ ಇಲ್ಲಿ n ಅಂದ್ರೆ ಏನು, ಗ್ರೇಟೆಸ್ಟ್ ಇಂಟಿಜರ್ ಆಫ್ x. ಸೊ ಇಲ್ಲಿ 2 ಬರ್ಬೇಕಂದ್ರೆ n ವ್ಯಾಲ್ಯೂ 2 ಬರ್ಬೇಕಂದ್ರೆ ನಾವು x ವ್ಯಾಲ್ಯೂ
2 ಅಥವಾ 2 ಗಿಂತ ಗ್ರೇಟರ್ ವ್ಯಾಲ್ಯೂ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 2 ಈಸ್ ಆಲ್ಸೋ 2, ಗ್ರೇಟೆಸ್ಟ್ ಇಂಟೀಜರ್ ಆಫ್ 2.1 ಈಸ್ ಆಲ್ಸೋ 2, 2.9 ಈಸ್ ಆಲ್ಸೋ 2. ಸೊ ಹಂಗಂದ್ರೆ ಇಫ್ ಏನಂತ ಬರೀಬಹುದು ಇಲ್ಲಿ, ಇಫ್ n is equal to 2 implies x ಏನಾಗುತ್ತೆ ಇಲ್ಲಿ, x belongs to, ಅಥವಾ ಯಾವ ತರ ಬರೀಬಹುದು ಅಂದ್ರೆ ಇದನ್ನ 2 is less than or equal to x less than 3. ಓಕೆ, ಸೊ ಈ ತರ ಬರೀಬಹುದು. ಸೊ ಅದೇ ತರ ಇಫ್ ಇಲ್ಲಿ n is equal to 3 ತಗೊಂಡ್ರೆ ಅಂದ್ರೆ ಇಲ್ಲಿ n ವ್ಯಾಲ್ಯೂ 3 ಯಾವಾಗ ಆಗುತ್ತೆ ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 3 ಹಾಕಿದ್ರು 3 ಆಗುತ್ತೆ, 3.1 ಹಾಕಿದ್ರು 3 ಆಗುತ್ತೆ, 3.9 ಹಾಕಿದ್ರು 3 ಆಗುತ್ತೆ, ಎಲ್ಲಿವರೆಗೂ 4 ವರೆಗೂ ಇದು 3 ನೇ ಇರುತ್ತೆ. ಸೊ ಹಂಗಂದ್ರೆ ಇಟ್ ಇಂಪ್ಲಾಯ್ಸ್ 3 is less than or equal to x less than 4. ಸೊ ಹಂಗಂದ್ರೆ x ವ್ಯಾಲ್ಯೂ 2 ಇಂದ ಸ್ಟಾರ್ಟ್ ಆಗುತ್ತೆ, ಐ ಮೀನ್ ಇನ್ಕ್ಲೂಡಿಂಗ್ 2 ಬಟ್ ಎಕ್ಸ್ಕ್ಲೂಡಿಂಗ್ 4. ಸೊ ಹಂಗಂದ್ರೆ ಇಲ್ಲಿ ಏನ್ ಬರೀಬಹುದು ನಾವು, x belongs to closed to and open 4, closed to and open 4 ಐತೆ, ನಮಗೆ ಆಪ್ಷನ್ ಬಿ ನಲ್ಲಿ ಐತೆ. ಸೊ ದಟ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ಇಲ್ಲಿ ನೋಡ್ಕೋಬಹುದು ಸೊಲ್ಯೂಷನ್, ರೈಟ್. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಇಫ್ ಇನ್ 2 ಸರ್ಕಲ್ಸ್ ಆರ್ಕ್ಸ್ ಆಫ್ ದ ಸೇಮ್ ಲೆಂತ್, ಇದು ಇಂಪಾರ್ಟೆಂಟ್, ಸೇಮ್ ಲೆಂತ್ ಕೊಟ್ಟಿದ್ದಾನೆ. ಓಕೆ, subtend angles 30 degree and 78 degree at the center, then the ratio of their radii ಅಂತ ಕೇಳ್ತಿದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮಗೆ ಆರ್ಕ್ ಲೆಂತ್ ಫಾರ್ಮುಲಾ ಗೊತ್ತಿರಬೇಕು. ವಿ ನೋ ದಟ್ ಆರ್ಕ್ ಲೆಂತ್ L is equal to R into theta ಅಂತ ಬರೀತೀವಿ. ಓಕೆ, ಸೊ ಇಲ್ಲಿ ನಮಗೆ 2 ಆರ್ಕ್ ಲೆಂತ್ಸ್ ಇದಾವೆ, ಅದನ್ನ ಏನಂತ ಕನ್ಸಿಡರ್ ಮಾಡೋಣ, L1 is equal to L2 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ L1 ಅಂದ್ರೆ ಏನಾಗುತ್ತೆ, ಇದು R1 into theta 1 is equal to R2 into theta 2. ಸೊ ನಮ್ಗೆ ಏನ್ ಕೇಳಿದಾನೆ ಕ್ವಶನ್, ರೇಷಿಯೋ ಆಫ್ ದೇರ್ ರೇಡಿಯೈ ಕೇಳ್ತಿದೆ, ಅಂದ್ರೆ R1/R2 ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ R1/R2 ಈ ಕಡೆ ಶಿಫ್ಟ್ ಮಾಡೋಣ, R1/R2 is equal to theta 2 divided by theta 1. ಓಕೆ, ಸೊ ಇಲ್ಲಿ theta 2 ಅಂದ್ರೆ ಎಷ್ಟಿದೆ, 78 ಇದೆ. ಸೊ theta 1 ಅಂದ್ರೆ ಎಷ್ಟಿದೆ, 30 ಇದೆ. ಈ 78 ನಾವು ರೇಡಿಯನ್ ಮೆಜರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. 78 ಮತ್ತೆ 30 ನ 78 ನ ರೇಡಿಯನ್ ಮೆಜರ್ ಬರೀಬೇಕಂದ್ರೆ 78 into 5/180 ಮಾಡ್ಕೋಬೇಕು. ಇಲ್ಲಿ 2 3s 2 9s, ಸೊ ಇಲ್ಲಿ 2 9s 0. ಸೊ ಹಂಗಂದ್ರೆ ಏನು ಬಂತು, 39 divided by 90 ಬರುತ್ತೆ. ಮತ್ತೆ 3 ಇಂದ ಕ್ಯಾನ್ಸಲ್ ಮಾಡಬಹುದು, 3 1s 3 3s, ಸೊ ಇಲ್ಲಿ 3 3s 3 0s, ಅಂದ್ರೆ 13 divided by 30 ಆಗುತ್ತೆ. ಯಾವುದು, 78 ಡಿಗ್ರಿ. ಸೊ 30 ಡಿಗ್ರಿ ಅಂತ ಬರೀಬಹುದು, 30 ಡಿಗ್ರಿ ಇಸ್ ನಥಿಂಗ್ ಬಟ್ 5/6. ಓಕೆ, ಸೊ ಹಂಗಂದ್ರೆ R1/R2 is equal to theta 2 ಅಂದ್ರೆ ಏನಿದೆ ನಮ್ಗೆ ಇಲ್ಲಿ 78 ಡಿಗ್ರಿ ಇದೆ, ಅಂದ್ರೆ 13 divided by 30 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ, ಸೊ ಇದೇನಾಗುತ್ತೆ 5/6 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 13 divided by 30. ಸೊ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ goes to numerator, that is 6 divided by 5 ಆಗುತ್ತೆ. 5 get cancel here, 6 1s 6 5s. So what is the final answer, 13 divided by 5. So that is option B ಅನ್ನೋದು ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಕೋಬಹುದು, ರೈಟ್. ಸೊ ಈಗ ನೋಡೋಣ ನೆಕ್ಸ್ಟ್ ಕ್ವಶನ್ ನಂಬರ್ 4. ಇಫ್ ಟ್ರಯಾಂಗಲ್ ABC is right angled at C. ಓಕೆ, ಅಂದ್ರೆ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಸೊ ದಿಸ್ ಈಸ್ A, ದಿಸ್ ಈಸ್ C, ದಿಸ್ ಈಸ್ B. ಯಾಕಂದ್ರೆ ರೈಟ್ ಆಂಗಲ್ ಅಟ್ C ಅಂತ ಕೊಟ್ಟಿದ್ದಾರೆ ಕ್ವಶನ್. ದೆನ್ ದ ವ್ಯಾಲ್ಯೂ ಆಫ್ tan A plus tan B ಕೇಳ್ತಿದೆ. ಓಕೆ, ಸಪೋಸ್ ಈ ಆಂಗಲ್ A ಗೆ ಅಪೋಸಿಟ್ ಇರೋ ಸೈಡ್ ನ ಸ್ಮಾಲ್ a ಅಂತ ಕನ್ಸಿಡರ್ ಮಾಡೋಣ, ಆಂಗಲ್ B ಗೆ ಅಪೋಸಿಟ್ ಇರೋದನ್ನ ಸ್ಮಾಲ್ b ಅಂತ ಕನ್ಸಿಡರ್ ಮಾಡೋಣ, C ಗೆ ಅಪೋಸಿಟ್ ಇರೋದನ್ನ ಸ್ಮಾಲ್ c ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಆಂಗಲ್ A. ಓಕೆ, ಹಂಗಂದ್ರೆ ಇಲ್ಲಿ tan A ಅಂದ್ರೆ ಏನ್ ಬರಿಬೇಕು, ಇಲ್ಲಿ tan A is equal to, tan ಅಂದ್ರೆ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಹಂಗಂದ್ರೆ ಏನಾಗುತ್ತೆ, ಇಲ್ಲಿ A divided by B ಆಗುತ್ತೆ. ಸೊ ನೆಕ್ಸ್ಟ್ tan B ಅಂದ್ರೆ ಏನ್ ಬರಿಬೇಕು ನಾವು, tan B is equal to, ಇಲ್ಲಿ ಆಂಗಲ್ B ಆಗುತ್ತೆ. ಇದು tan B ಅಂದ್ರೆ ಆಪೋಸಿಟ್ ಯಾವುದು, B ಆಗುತ್ತೆ. ಸೊ B divided by, ಇಲ್ಲಿ ಏನೈತೆ A ಐತೆ, tan B divided by tan A, ಸಾರಿ tan B ಏನಂತ ಬರೀಬಹುದು, ಆಪೋಸಿಟ್ ಬೈ ಅಡ್ಜಸೆಂಟ್, ಅಂದ್ರೆ B divided by A ಅಂತ ಬರೀಬಹುದು. ಇಲ್ಲಿ ಏನ್ ಕೇಳ್ತಿದ್ದಾನೆ ಕ್ವಶನ್, tan A plus tan B ಅಂತ ಕೇಳ್ತಿದೆ. ಸೊ ದಟ್ ಈಸ್ tan A plus tan B is equal to, tan A ಅಂದ್ರೆ ಏನಿದೆ ನಮಗೆ A/B ಇದೆ, ಪ್ಲಸ್ tan B ಅಂದ್ರೆ ಏನಿದೆ B/A ಇದೆ. ಸೊ ಇದನ್ನ LCM ತಗೊಂಡ್ರೆ ಏನಾಗುತ್ತೆ, A into B ಆಗುತ್ತೆ. ಸೊ ಇಲ್ಲಿ A into A ಅಂದ್ರೆ A ಸ್ಕ್ವೇರ್ ಆಯ್ತು, ಪ್ಲಸ್ B into B ಅಂದ್ರೆ B ಸ್ಕ್ವೇರ್ ಆಯ್ತು. ಓಕೆ, ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂತ ಬರೀಬಹುದು,
ಸಿ ಸ್ಕ್ವೇರ್ ಅಂತ ಬರೀಬಹುದು. ಸೊ ಹಂಗಂದ್ರೆ ಏನಾಗುತ್ತದೆ, ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಇಂಟು ಬಿ ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋಣ. ಸೊ ಏನಿದೆ ಇಲ್ಲಿ, ದ ರಿಯಲ್ ವ್ಯಾಲ್ಯೂ ಆಫ್ ಆಲ್ಫಾ ಫಾರ್ ವಿಚ್ 1 ಮೈನಸ್ ಐ ಇಂಟು ಸೈನ್ ಆಲ್ಫಾ ಡಿವೈಡೆಡ್ ಬೈ 1 ಪ್ಲಸ್ 2i ಇಂಟು ಸೈನ್ ಆಲ್ಫಾ ಈಸ್ ಪ್ಯೂರ್ಲಿ ರಿಯಲ್. ಓಕೆ, ಸೊ ಈ ಒಂದು ಫ್ರಾಕ್ಷನ್ ಏನಾಗಬೇಕು, ನಮಗೆ ಪ್ಯೂರ್ಲಿ ರಿಯಲ್ ಆಗ್ಬೇಕಂತ ಕೇಳ್ತಿದ್ದಾರೆ. ಸೊ ಯಾವಾಗ ಒಂದು ಕಾಂಪ್ಲೆಕ್ಸ್ ನಂಬರ್ ಪ್ಯೂರ್ಲಿ ರಿಯಲ್ ಆಗುತ್ತಪ್ಪ ಅಂದ್ರೆ ವೆನ್ ಇಟ್ಸ್ ಇಮ್ಯಾಜಿನರಿ ಪಾರ್ಟ್ ವಿಲ್ ಬಿ 0. ಇಲ್ಲಿ ಸೈನ್ ಆಲ್ಫಾ 0 ಆಗ್ಬಿಟ್ರೆ ನಮಗೆ ನ್ಯೂಮರೇಟರ್ ಇಮ್ಯಾಜಿನರಿ ಪಾರ್ಟ್ 0 ಆಗ್ಬಿಡುತ್ತೆ. ಇಲ್ಲೂ ಕೂಡ ಸೈನ್ ಆಲ್ಫಾ 0 ಆಗ್ಬಿಟ್ರೆ ನಮಗೆ ಡಿನಾಮಿನೇಟರ್ ಕೂಡ ಇಮ್ಯಾಜಿನರಿ ಪಾರ್ಟ್ 0 ಆಗ್ಬಿಡ್ತದೆ. ದಟ್ ಈಸ್ ಇಲ್ಲಿ ಏನ್ ಬರೋಣ, 1 ಮೈನಸ್ ಐ ಸೈನ್ ಆಲ್ಫಾ ಡಿವೈಡೆಡ್ ಬೈ 1 ಪ್ಲಸ್ 2i sin alpha is purely real when sin alpha is equal to 0. when sin alpha is equal to 0. ಹೌದಾ? ಸೊ ಹಂಗಂದ್ರೆ sin alpha ಯಾವಾಗ 0 ಆಗುತ್ತೆ, sin alpha is equal to 0 implies alpha is equal to multiples of pi where n belongs to capital N. ಓಕೆ, ಸೊ ಅಂದ್ರೆ n pi ಆಲ್ಫಾ ಏನಾದ್ರೆ n pi ಆದ್ರೆ ಸೊ ನಮಗೆ ಸೈನ್ ಯಾವಾಗ ಏನಾಗುತ್ತೆ 0 ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡೋಣ. ದ ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ 5 ಟೈಮ್ಸ್ ದ ಬ್ರೆಡ್ತ್. ಓಕೆ, ಸಪೋಸ್ ಒಂದು ರೆಕ್ಟ್ಯಾಂಗಲ್ ಕನ್ಸಿಡರ್ ಮಾಡೋಣ. ಸೊ ಈಗ ಬ್ರೆಡ್ತ್ ನ ಎಕ್ಸ್ ಅಂತ ಟ್ರೀಟ್ ಮಾಡೋಣ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ 5 ಟೈಮ್ಸ್ ದ ಬ್ರೆಡ್ತ್. ಸೊ ಬ್ರೆಡ್ತ್ ಎಕ್ಸ್ ಇದೆ ಅಂದ್ರೆ ಲೆಂತ್ ಏನಾಗುತ್ತೆ 5x ಆಗುತ್ತೆ. ಸೊ ಈ ಕಡೆ ಕೂಡ ಲೆಂತ್ ಏನಿರುತ್ತೆ 5x, ಬ್ರೆಡ್ತ್ ಏನಾಗುತ್ತೆ x. ಇಫ್ ದ ಮಿನಿಮಮ್ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ 180 ಸೆಂಟಿಮೀಟರ್. ಓಕೆ, ಸೊ ಮಿನಿಮಮ್ ಅಂದ್ರೆ 180 ಇರಬೇಕಿಲ್ಲ, 180 ಗಿಂತ ಜಾಸ್ತಿನೂ ಇರ್ಬೋದು. ಸೊ ಇಲ್ಲಿ ಪೆರಿಮೀಟರ್ ಅಂದ್ರೆ ಏನು, ವಿ ಶುಡ್ ಆಡ್ ಆಲ್ ದ ಸೈಡ್ಸ್. ಓಕೆ, ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು ಏನೋ ಫಾರ್ಮುಲಾ 2 ಇಂಟು ಎಲ್ ಪ್ಲಸ್ ಬಿ, ದಟ್ ಈಸ್ 2 ಇಂಟು ವಾಟ್ ಇಸ್ ದ ಲೆಂತ್ ಇಯರ್ 5x ಪ್ಲಸ್ ವಾಟ್ ಇಸ್ ದ ಬ್ರೆಡ್ತ್ x. ಸೊ ಮಿನಿಮಮ್ ಅಂತ ಹೇಳ್ತಿದ್ದಾನೆ ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 180 ಆಗಿರಬೇಕು. ಓಕೆ, ಸೊ ಹಂಗಂದ್ರೆ ಇಯರ್ 2 ಇಂಟು 5x ಪ್ಲಸ್ x ಅಂದ್ರೆ ಏನಾಗುತ್ತೆ 6x ಆಗುತ್ತೆ. ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 180. ಸೊ ಹಂಗಂದ್ರೆ 12x ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 180. ಸೊ x ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 180 ಡಿವೈಡೆಡ್ ಬೈ 12 ಆಯ್ತು. ಸೊ 12 1s ಇಯರ್ 12 1s 12 ಅಂದ್ರೆ 6 ಉಳಿತು. 12 5s 68 ಅಂದ್ರೆ x ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 15 ಸೆಂಟಿಮೀಟರ್ ಆಗುತ್ತೆ. ಸೊ ಎಕ್ಸ್ ಅನ್ನೋದೇನಿಲ್ಲಿ ಬ್ರೆಡ್ತ್, ದಟ್ ಈಸ್ ಬ್ರೆಡ್ತ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 15 ಸೆಂಟಿಮೀಟರ್, ಗ್ರೇಟರ್ ದನ್ ಆರ್ ಈಕ್ವಲ್. ಸೊ ಇಲ್ಲಿದೆ ಆಪ್ಷನ್ ಬಿ ನಲ್ಲಿದೆ. ಓಕೆ, ಐ ಹೋಪ್ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನ ಉಳಿದ ಕ್ವಶನ್ಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇನ್ನು ಯಾರು ಗಣಿತಕಲೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ. ಥ್ಯಾಂಕ್ ಯು.